ನವಜಾತ ಶಿಶುಗಳಿಗೆ ಸ್ನಾನ ಮಾಡಿಸುವಾಗ ಕೆಲವರು ಬಿಸಿ ನೀರನ್ನ ಹಾಕುತ್ತಾ ತಲೆ ಬಡಿಯುತ್ತಾರೆ. ಕೆಲವರು ಮೈಗೆ ಎಣ್ಣೆ ಹಚ್ಚುವಾಗ ಜೋರಾಗಿ ತಲೆ ತಿಕ್ಕುವುದು ಹಾಗೂ ಬಡಿಯುವುದು ಮಾಡುತ್ತಾರೆ. ಈ ರೀತಿಯ ಪ್ರಕ್ರಿಯೆಯನ್ನ ನೀವು ಸಹ ನಿಮ್ಮ ಮಕ್ಕಳಿಗೆ ಮಾಡುತ್ತಿದ್ದೀರಿ ಎಂದಾದರೆ ಹಿಂದೆ ನಿಲ್ಲಿಸಿ. ಮಕ್ಕಳ ತಲೆಯನ್ನ ಗುಂಡಾಗಿ ಮಾಡಬೇಕು ಎನ್ನುವ ಹಂಬಲದಲ್ಲಿ ತಲೆ ತಟ್ಟುತ್ತಾರೆ. ಮಕ್ಕಳ ಮಿದುಳು ಹಾಗೂ ಕಿವಿಯ ರಚನೆಯು ಅತ್ಯಂತ ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಜೋರಾಗಿ ತಟ್ಟುವುದು ಹಾಗೂ ತಿಕ್ಕುವುದರಿಂದ ನರವ್ಯವಸ್ಥೆಯ ಮೇಲೆ ಒತ್ತಡ ಬೀರುವುದು, ಮಿದುಳು ಮತ್ತು ಕಿವಿಯಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆಯೂ ಇರುತ್ತದೆ. ಅಲ್ಲದೆ ಮಕ್ಕಳು ಮಂದಬುದ್ಧಿಯನ್ನು ಸಹ ಹೊಂದಬಹುದು. ಮಕ್ಕಳ ತಲೆಯ ಆಕಾರವನ್ನ ಕೇವಲ 3 ತಿಂಗಳೊಳಗೆ ಸರಿ ಮಾಡಬಹುದು. ಆ ಸಮಯದಲ್ಲಿ ಮಕ್ಕಳು ಆದಷ್ಟು ನೇರವಾಗಿ ಮಲಗುವಂತೆ ನೋಡಿಕೊಳ್ಳಬೇಕು. ತಲೆಯನ್ನು ಅಡ್ಡದಿಡ್ಡಿಯಾಗಿ ಇಡದಂತೆ ಕತ್ತಿನ ಸುತ್ತ ಮೃದುವಾದ ದಿಂಬನ್ನ ಇಟ್ಟರೆ ಸಾಕು. ಆಗ ಮಗುವಿನ ತಲೆಯು ಗುಂಡಾದ ಆಕಾರ ಪಡೆದುಕೊಳ್ಳುವುದು, ಜೊತೆಗೆ ಆರೋಗ್ಯಕರ ಬೆಳವಣಿಗೆ ಕಾಣುವುದು.